ಎಲ್ಲರಿಗೂ ಮತ್ತೊಮ್ಮೆ ರುಚಿ ವಿಲ್ಲಾಗೆ ಸ್ವಾಗತ. ಇವತ್ತು ನಮ್ಮ ರುಚಿ ವಿಲ್ಲಾದಲ್ಲಿ ಸೂಪರ್ ಡಿಲಿಷಿಯಸ್ ಆಗಿರುವಂಥ ನಾಟಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತಾ ಇದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ನಾಟಿ ಈರುಳ್ಳಿ ಅಥವಾ ಸಾಂಬಾರು ಈರುಳ್ಳಿ ಅಂತ ಏನು ಕರಿತೀವಿ ಅದು, ಸ್ವಲ್ಪ ನಾಟಿ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, 1 ಚಮಚ ಮೆಣಸು, 1/4 ಚಮಚ ಅರಿಶಿನ, ಸ್ವಲ್ಪ ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ರುಬ್ಕೊಳ್ಳೋಣ. ಇಲ್ಲಿ ನಾನು 1.5 kgಯಷ್ಟು ಮೊಟ್ಟೆ ಕೋಳಿಗೆ ಬೇಕಾಗಿರುವಂಥ ಮಸಾಲನ ರುಬ್ಕೊಂಡಿರೋವಂಥದ್ದು. ಇದರಲ್ಲಿ ಬರೋ ಮೊಟ್ಟೆನ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನಂತರ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ರುಬ್ಬಿಟ್ಟಿರುವಂಥ ಹಸಿ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ತೊಳೆದಿಟ್ಟಿರುವಂಥ ಮೊಟ್ಟೆ ಕೋಳಿನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಬೌಲಲ್ಲಿ 2.5 ಟೇಬಲ್ ಸ್ಪೂನಷ್ಟು ನಾನ್ ವೆಜ್ ಮಸಾಲ ಪುಡಿ ಅಥವಾ ಖಾರದ ಪುಡಿನ ಹಾಕಿ ಸ್ವಲ್ಪ ನೀರು ಹಾಕಿ ಗಂಟಿಲ್ದಾಗೆ ಮಿಕ್ಸ್ ಮಾಡಿಟ್ಕೊಂಡು ಈ ಖಾರದ ಮಿಶ್ರಣನ ಉರಿತಾ ಇರುವಂಥ ಚಿಕನ್ಗೆ ಹಾಕಿ ಬೇಕಾದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 4 ವಿಷಿಲ್ ಕೂಗಿಸ್ಕೋಬೇಕು. ಹಾಗೆ ಇನ್ನೊಂದು ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಅರ್ಧ ಕಪ್ಪಷ್ಟು ಉರಿಗಡಲೆ ಹಾಕಿ ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕು. ಕುಕ್ಕರ್ ವಿಷಿಲ್ ಬಿಟ್ಟ ನಂತರ ಅದನ್ನು ಓಪನ್ ಮಾಡಿ ಮತ್ತೆ ಸ್ಟವ್ ಆನ್ ಮಾಡಿ 1 ಕುದಿ ಬಂದ ನಂತರ ರುಬ್ಬಿಟ್ಟಿರುವಂಥ ಕಾಯಿ ಮಸಾಲೆನ ಹಾಕಿ ಕನ್ಸಿಸ್ಟೆನ್ಸಿ ತಕ್ಕಾಗಿ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಚಾಕು ಎಂದಕ್ಕೆ ತೋರಿಸ್ತಿದ್ದೀನಿ ಅಂದ್ಕೊಂಡ್ರಾ? ನಮ್ಮ ಹಳ್ಳಿ ಸ್ಟೈಲಲ್ಲಿ ಅಥವಾ ನಮ್ಮ ಅಜ್ಜಿ ಈ ರೀತಿ ಚಾಕುನ ಕಾಯಿಸಿ ಸಾಂಬಾರು ಬೆಂದ ನಂತರ ಲಾಸ್ಟಲ್ಲಿ ಅಜ್ಜುತ್ತಾಯಿದ್ರು. ಯಾಕೆ ಅಂದರೆ ಮಾಡಿರುವಂಥ ಅಡುಗೆಗೆ ಯಾವುದೇ ದೃಷ್ಟಿ ಆಗಬಾರ್ದು ಅಂತ, ಮತ್ತು ಕಬ್ಬಣ ಸೋಕಿದ ಅಡುಗೆ ತುಂಬ ರುಚಿಯಾಗಿರುತ್ತೆ ಅಂತ. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಕಬ್ಬಣ ಸೋಕಿದಂಥ ಅಥವಾ ಕಬ್ಬಣದ ಪಾತ್ರೆಯಲ್ಲಿ ಮಾಡಿರುವಂಥ ಅಡುಗೆ ತುಂಬ ಆರೋಗ್ಯಕರವಾಗಿರುತ್ತೆ ಅಂತ. ಯಾರೆಲ್ಲ ಈ ರೀತಿ ಕಬ್ಬಣ ಕಾಯಿಸಿ ಸಾಂಬಾರಲ್ಲಿ ಹೆಚ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೂಪರ್ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಆಗಿರುವಂಥ ನಾಟಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.